ಚಿನ್ನಸ್ವಾಮಿ ಕ್ರೀಡಾಂಗಣದ ದುರಂತದಲ್ಲಿ ಪೊಲೀಸ್ ಕಮಿಷನರ್ ಅವರ ಮೇಲೆ ಮಾತ್ರವೇ ಕ್ರಮ ಕೈಗೊಂಡಿಲ್ಲ. ಇನ್ನು 5 ಮಂದಿ ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಹಲವು ಹುದ್ದೆಗಳಲ್ಲಿ ಬದಲಾವಣೆ ತರಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಂಡರು. ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಪೊಲೀಸ್ ಕಮಿಷನರ್ ಒಬ್ಬರೇ ಎಲ್ಲ ಸಸ್ಪೆಂಡ್ ಆಗಿದ್ದಾರೆ, 5 ಜನ ಸಸ್ಪೆಂಡ್ ಆಗಿದ್ದಾರೆ. ಇಂಟೆಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ. ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ. ಗೊತ್ತಾಯ್ತಾ? ನಾವು ಸೀರೀಸ್ ಆಫ್ ಕ್ರಮ ತಗೊಂಡಿದ್ದೀವಿ. ಒಬ್ಬರನ್ನೇ ಮಾಡಿಲ್ಲ, ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದ್ದೀವ. ಅಡಿಷನಲ್ ಕಮಿಷನರ್ ಪೊಲೀಸ್, ಆಮೇಲೆ DCP, ACP, ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ. DCP, ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ. DCP, ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ. ಎಲ್ಲೋ ಒಂದ್ ಕಡೆ ಪೊಲೀಸ್ ಕಮಿಷನರ್ನ ಬಲಿಪಶು ಮಾಡೋದು ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಪೊಲೀಸ್ ಕಮಿಷನರ್ ಒಬ್ಬರೇ ಎಲ್ಲ ಸಸ್ಪೆಂಡ್ ಆಗಿದ್ದಾರೆ, 5 ಜನ ಸಸ್ಪೆಂಡ್ ಆಗಿದ್ದಾರೆ. ಇಂಟೆಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ. ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ. ಗೊತ್ತಾಯ್ತಾ? ನಾವು ಸೀರೀಸ್ ಆಫ್ ಕ್ರಮ ತಗೊಂಡಿದ್ದೀವಿ. ಒಬ್ಬರನ್ನೇ ಮಾಡಿಲ್ಲ, ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದ್ದೀವ. ಅಡಿಷನಲ್ ಕಮಿಷನರ್ ಪೊಲೀಸ್, ಆಮೇಲೆ DCP, ACP, ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ. ಎಲ್ಲೋ ಒಂದ್ ಕಡೆ ಪೊಲೀಸ್ ಕಮಿಷನರ್ನ ಬಲಿಪಶು ಮಾಡೋದು ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ.